ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಸಂಘಟನೆ ಅನ್ನುವಂಥದ್ದು ಬಹಳ ಕೊರತೆಯಾಗಿದೆ. ಈ ಉಭಯ ಮಠಗಳ ಬಾಂಧವ್ಯ ಇದನ್ನು ಕಂಡು ಉಭಯ ಮಠಗಳ ಶಿಷ್ಯ ಭಕ್ತರುಗಳ ಒಂದು ಹರ್ಷ, ಜೊತೆಯಲ್ಲಿ ಮಾಧ್ವ ಸಮಾಜದ ಒಂದು ಸಂತಸ, ಜೊತೆಯಲ್ಲಿ ಹಿಂದೂ ಸಮಾಜದ ಸಂತಸವನ್ನು ನಾವು ಕಂಡು ಅದರಿಂದ ನಾವು ಕೂಡ ಸಂತೋಷವನ್ನು ಪಡೋಣ ಅಂತ ಹೇಳ್ತಾ, ಈ ಸಮಾಗಮಗಳಿಗೆ ಪ್ರತ್ಯೇಕವಾದ ಅರ್ಥಗಳೇನೂ ಇಲ್ಲ. ಇದು ಸಮಾಜದ ಹಿತದೃಷ್ಟಿಯಿಂದ ಒಂದು ಬಾಂಧವ್ಯವನ್ನು, ಸೌಹಾರ್ದವನ್ನು ತೋರಿಸಿ ಅದನ್ನು ನಾವು ಕೇವಲ ತೋರಿಕೆಗಲ್ಲದಲೇ ಮನಸ್ಫೂರ್ತಿಯಾಗಿ ಇದನ್ನು ವ್ಯಕ್ತಪಡಿಸುವಂತಹದ್ದೇ ಈ ಸಮಾವೇಶಗಳ ಒಂದು ಪರಧರ್ಮೀಯರು ನಮ್ಮ ಧರ್ಮದ ಮೇಲೆ ಇವತ್ತು ಆಕ್ರಮಣವನ್ನು ಮಾಡುವ ಮೂಲಕ ನಮ್ಮನ್ನು ಒಡೆದಾಡುವ ನೀತಿಯನ್ನು ಮಾಡಿ ನಮ್ಮ ಧರ್ಮಕ್ಕೆ ಚ್ಯುತಿ ತರುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮಲ್ಲಿರುವಂತಹ ಯಾವುದೇ ವೈಷಮ್ಯಗಳಾಗ್ಬೋದು ಅಥವಾ ಇನ್ಯಾವುದೇ ವಿಚಾರಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಸಮಾಜದ ದೃಷ್ಟಿಯಿಂದ ಸಂಘಟಿತರಾಗಲೇಬೇಕಾಗಿರುವಂತಹ ಸನ್ನಿವೇಶ. ಆದರೆ ಸ್ವಾಮಿಗಳವರನ್ನು ಸುಬ್ರಾಯನ ಕೆರೆಯ ನಮ್ಮ ಶಾಖಾ ಮಠಕ್ಕೆ ರಾಯರ ದರ್ಶನಕ್ಕೆ ಬರಬೇಕು ಅಂತ ನಾವು ಈಗಾಗಲೇ ಮಠದ ಕಡೆಯಿಂದ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದೇವೆ. ನಾವು ದೂರವಾಣಿಯ ಮೂಲಕ ಆಹ್ವಾನಿಸಿದ್ದೇವೆ. ಸಭಾಮುಖವಾಗಿಯೂ ಕೂಡ ಎಲ್ಲರನ್ನೂ ಕೂಡ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ರಾಯರ ಒಂದು ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪೂರ್ವಾಶ್ರಮದಲ್ಲಿ ಸ್ವಾಮಿಗಳು ಪೂರ್ವಾಶ್ರಮ, ನಾವು ಪೂರ್ವಾಶ್ರಮ, ಮುಂಬೈಯಲ್ಲಿ ಅವರು ಅಧ್ಯಯನ ಮಾಡುವಾಗ ನಾವು ಮುಂಬೈಗೆ ಹೋದಾಗ ಅವರ ಕೈಯಿಂದಲೇ ನಮಗೆ ಆಹಾರವನ್ನು ಬಡಿಸಿದ್ದು, ಅವರೇ ಮಾಡಿ ಹಾಕಿದ್ದು ಕೂಡ ನಮಗೆ ಇವತ್ತಿಗೂ ನೆನಪಿದೆ. ರೀತಿಯಲ್ಲಿ ವ್ಯವಹಾರಗಳನ್ನೆಲ್ಲವನ್ನೂ ಕೂಡ ಇಟ್ಟುಕೊಂಡು ಸಮಾವೇಶ ಆಗೋದಕ್ಕಿಂತಲೂ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ಅದನ್ನು ಕೂಡ ನ್ಯಾಯಾಲಯ ಮೊದಲಾದ ಲೌಕಿಕ ನಿರ್ಬಂಧಗಳಿಂದ ಹೊರಬಂದು ಅದನ್ನು ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಈ ಉಭಯ ಮಠಗಳಿಗಿರುವಂತಹ ಅನೇಕ ವ್ಯವಹಾರಗಳನ್ನು ಈಗಾಗಲೇ ಇತ್ಯರ್ಥಗೊಳಿಸಿಕೊಂಡಿದ್ದೇವೆ. ಇನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಇಂದು ಒಂದು ದಿನದ ಧಾರ್ಮಿಕ ಪರ್ಯಟನ ನಿಮಿತ್ತವಾಗಿ ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರಿಗೆ ನಾವು ಬರುವ ಹಿನ್ನೆಲೆಯಲ್ಲಿ ನಮ್ಮ ಆತ್ಮೀಯರು ಉತ್ತರಾದಿ ಮಠಾಧೀಶರು ಆದಂತಹ ಸತ್ಯಾತ್ಮ ತೀರ್ಥರು ಅತ್ಯಂತ ಅಭಿಮಾನದಿಂದ ತಮ್ಮ ಮಠಕ್ಕೆ ಸೇರಿರತಕ್ಕಂತಹ ಶ್ರೀನಿವಾಸ ದೇವರ ಸನ್ನಿಧಾನ, ಅದೇ ರೀತಿಯಾಗಿ ಮಾಧ್ವ ಪರಂಪರೆಯಲ್ಲಿ ಸನ್ಯಾಸಿ ಶಿಷ್ಯರುಗಳನ್ನು ಹಿಂಡು ಹಿಂಡಾಗಿ ವಿದ್ಯಾದಾನ ಮಾಡುವ ಮೂಲಕವಾಗಿ ನೀಡಿದಂತಹ ಸಭಾಸಾರ ಸಂಗ್ರಹ, ಅದೇ ರೀತಿಯಾಗಿ ಗೀತೋಪನ್ಯಾಸ, ಸಿವಿಲ್ ಸೂಟ್, ಭೇದಪರಾಣ್ಯವ ಕಲು ಬ್ರಹ್ಮಸೂತ್ರಾಣಿ ಮೊದಲಾದಂತಹ 10 ಹಲವು ಸೈದ್ಧಾಂತಿಕ ವಿಚಾರಗಳನ್ನೊಳಗೊಂಡಂತಹ ಗ್ರಂಥ ಸಮುದಾಯವನ್ನು ಮಾಧ್ವ ಪ್ರಪಂಚಕ್ಕೆ ನೀಡಿರತಕ್ಕಂತಹ ಶಕಪುರುಷರಾಗಿ ಪ್ರಸಿದ್ಧರಾದಂತಹ ಶ್ರೀ ಸತ್ಯಜ್ಞಾನ ತೀರ್ಥರ ಹೆಸರಿನ ಸಭಾಗೃಹ ಈ ಸ್ಥಳಕ್ಕೆ ನಮ್ಮನ್ನು ಆಹ್ವಾನಿಸಿರುವಂತಹದ್ದು. ಇದರ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಶ್ರೀ ಸತ್ಯಜ್ಞಾನ ತೀರ್ಥರು ನಮ್ಮ ಪರಂಪರೆಯ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ನಡುವೆ ಅತ್ಯಂತ ಒಂದು ನಿಕಟವಾದಂತಹ ಒಂದು ಬಾಂಧವ್ಯ ಆ ಕಾಲದಲ್ಲಿ ಇದ್ದದ್ದು ನಾವು ಚರಿತ್ರೆಯಿಂದ ಹಿರಿಯರಿಂದ ಕೇಳಿ ತಿಳಿದಿದ್ದೇವೆ. ಆ ಬಾಂಧವ್ಯ ಮತ್ತೆ ಮರುಕಳಿಸುವ ರೀತಿಯಲ್ಲಿ ಇಂದಿನ ಒಂದು ಸಾಂಕೇತಿಕವಾದಂತಹ ಒಂದು ಆಗಮನ ಸಮಾವೇಶ ಅನ್ನುವಂಥದ್ದು ಕೂಡ, ಅದು ಕೂಡ ಶ್ರೀ ಸತ್ಯಜ್ಞಾನ ತೀರ್ಥರ ಹೆಸರಿನ ಸಭಾಗೃಹದಲ್ಲಿ ನಡೀತಾ ಇರತಕ್ಕಂಥದ್ದು ಕೂಡ ಮತ್ತೊಂದು ವಿಶೇಷ. ಈಗಾಗಲೇ ವಿದ್ವಾಂಸರಾದಂತಹ ಸತ್ಯಜ್ಞಾನಾಚಾರ್ಯ ಕಟ್ಟಿಯವರು ತಿಳಿಸಿದಂತೆ ಈ ಉಭಯ ಮಠಗಳ ಪೂರ್ವ ಪೀಠಾಧಿಪತಿಗಳ ಬಾಂಧವ್ಯ, ಶ್ರೀ ಸತ್ಯಜ್ಞಾನ ತೀರ್ಥರು ಸುಶೀಲೇಂದ್ರ ತೀರ್ಥರ ಬಾಂಧವ್ಯ, ಅದೇ ರೀತಿಯಾಗಿ ಶ್ರೀ ಸತ್ಯಪ್ರಮೋದ ತೀರ್ಥರು ಶ್ರೀ ಸುಜೀಂದ್ರ ತೀರ್ಥರ ಬಾಂಧವ್ಯ, ಶ್ರೀ ಸ್ವಯಮೀಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಸತ್ಯಪ್ರಮೋದ ತೀರ್ಥರಿಗೂ ಇರುವಂತಹ ಬಾಂಧವ್ಯ ಇದು ಲಗಾಯಿತು ನಡೆದುಕೊಂಡು ಬಂದಂತಹದ್ದು. ಹಾಗಾದರೆ
ಇದು ಹಿಂದಿನಿಂದಲೂ ಈ ಬಾಂಧವ್ಯ ಇತ್ತು, ಮಧ್ಯದಲ್ಲಿ ಯಾಕೆ ಕೆಟ್ಟಂತೆ ಕಾಣಿತು ಅಂತ ಒಂದು ಜಿಜ್ಞಾಸೆ ಎಲ್ಲರಿಗೂ ಬರಬಹುದು. ಇದು ಕೇವಲ ಪ್ರೇಮ ಕಲಹ ಆಗಿ ಅದು ಕಂಡದ್ದೇ ಹೊರತು ವಾಸ್ತವಿಕವಾಗಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯಗಳು ಅಂತ ನಮಗೆ ಇರಲೇ ಇರಲಿಲ್ಲ. ಆ ಕಾಲದಲ್ಲಿಯೂ ನಮ್ಮ ಪೂರ್ವಾಶ್ರಮದಲ್ಲಿ ಆಗ್ಬೋದು, ನಮ್ಮ ಪರಮೇಷ್ಠಿ ಗುರುಗಳ ಕಾಲದಲ್ಲಿ ಮತ್ತು ಪರಮಗುರುಗಳ ಕಾಲದಲ್ಲಿ, ನಮ್ಮ ಗುರುಗಳ ಕಾಲದಲ್ಲಿ ಉಭಯ ಮಠಗಳ ಸಮಾವೇಶಗಳು ತತ್ತತ್ಕಾಲದಲ್ಲಿ ಅನೇಕ ಬಾರಿ ನಡೆದಿದೆ. ನವಬೃಂದಾವನ ಕ್ಷೇತ್ರದಲ್ಲಿ ನಡೆದಿದೆ, ಬಳ್ಳಾರಿಯಲ್ಲಿ ನಡೆದಿದೆ, ಮೈಸೂರು ನಗರದಲ್ಲಿ ನಡೆದಿದೆ, ಆದವಾನಿಯಲ್ಲಿ ನಡೆದಿದೆ, ಪಾಂಡವಗಲ್ಲಂತ ಅಲ್ಲಿ ಮಂತ್ರಾಲಯದ ಹತ್ರ, ಹೀಗೆ ಬೇರೆ 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 ಸ್ಥಳಗಳಲ್ಲಿ ಉಭಯ ಮಠಗಳ ಪೀಠಾಧಿಪತಿಗಳು ಒಂದು ಕಡೆಗೆ ಸೇರಿ ಸಮಾಜದ ಹಿತಚಿಂತನೆ ಮತ್ತು ಮಠಗಳ ಒಂದು ಬಾಂಧವ್ಯವನ್ನು ವಿಶೇಷವಾಗಿ ಬೆಳೆಸಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಇತಿಹಾಸದಲ್ಲಿ ಕಾಣಬಹುದು, ನೋಡಬಹುದು. ಹಿರಿಯರು ಅದನ್ನೆಲ್ಲ ಕಣ್ಣಾರೆ ಕಂಡವರಿದ್ದಾರೆ. ಹಾಗಾಗಿ ಈ ಉಭಯ ಮಠಗಳಲ್ಲಿ ಏನು ಬಾಂಧವ್ಯ ಅನ್ನುವಂಥದ್ದಿತ್ತು, ಅದಕ್ಕೆ ಅನೇಕ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇವೆ. ಈಗ ಸಮಯಾಭಾವ ಇರೋಣದ್ರಿಂದ ಶ್ರೀ ಸತ್ಯಪ್ರಮೋದ ತೀರ್ಥರು, ಸುಜೀಂದ್ರ ತೀರ್ಥರು ಇದೇ ಊರಿನಲ್ಲಿ ಇದ್ದು ಒಬ್ಬ ಗುರುಗಳ ಹತ್ರ ಸತೀರ್ಥರಾಗಿ ಅವರೆಲ್ಲ ಅಧ್ಯಯನ ಮಾಡಿರುವಂಥದ್ದು ಕೂಡ ಮೈಸೂರು ನಗರದ ಒಂದು ಹೆಮ್ಮೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನು ಪೂರ್ವಾಶ್ರಮದಲ್ಲಿ ಸ್ವಾಮಿಗಳು ಪೂರ್ವಾಶ್ರಮ, ನಾವು ಪೂರ್ವಾಶ್ರಮ, ಮುಂಬೈಯಲ್ಲಿ ಅವರು ಅಧ್ಯಯನ ಮಾಡುವಾಗ ನಾವು ಮುಂಬೈಗೆ ಹೋದಾಗ ಅವರ ಕೈಯಿಂದಲೇ ನಮಗೆ ಆಹಾರವನ್ನು ಬಡಿಸಿದ್ದು, ಅವರೇ ಮಾಡಿ ಹಾಕಿದ್ದು ಕೂಡ ನಮಗೆ ಇವತ್ತಿಗೂ ನೆನಪಿದೆ. ನವಬೃಂದಾವನದ ಸ್ಥಳದಲ್ಲಿ ನಾವು ಅವರು ಪೂರ್ವಾಶ್ರಮದಲ್ಲಿ ಭೇಟಿಯಾದದ್ದು, ಆಶ್ರಮ ಆದ ಮೇಲೆ ಭೇಟಿಯಾದದ್ದು, ಹೀಗೆ ಹತ್ತಾರು ಸಂದರ್ಭಗಳಲ್ಲಿ ಉಭಯರು ಕೂಡ ನಾವು ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದು ಉಂಟು. ಆದರೆ ಒಂದು ವಿಶೇಷವಾದ ರೀತಿಯಲ್ಲಿ ವ್ಯವಹಾರಗಳನ್ನೆಲ್ಲವನ್ನೂ ಕೂಡ ಇಟ್ಟುಕೊಂಡು ಸಮಾವೇಶ ಆಗೋದಕ್ಕಿಂತಲೂ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ಅದನ್ನು ಕೂಡ ನ್ಯಾಯಾಲಯ ಮೊದಲಾದ ಲೌಕಿಕ ನಿರ್ಬಂಧಗಳಿಂದ ಹೊರಬಂದು ಅದನ್ನು ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಈ ಉಭಯ ಮಠಗಳಿಗಿರುವಂತಹ ಅನೇಕ ವ್ಯವಹಾರಗಳನ್ನು ಈಗಾಗಲೇ ಇತ್ಯರ್ಥಗೊಳಿಸಿಕೊಂಡಿದ್ದೇವೆ. ಇನ್ನು ಸಣ್ಣ ಪುಟ್ಟ ಇದ್ದದ್ದು ಅದು ಕೂಡ ಮಾತುಕತೆಯಲ್ಲೇ ನಾವು ಬಗೆಹರಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಉಭಯರು ಕೂಡ ಸಿದ್ಧರಿದ್ದೇವೆ ಅನ್ನುವಂತಹ ಒಂದು ಸಂತಸದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಸಭಾಮುಖವಾಗಿ ತಿಳಿಸ್ತಾ, ಹೀಗೆ ಇವತ್ತು ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಸಂಘಟನೆ ಅನ್ನುವಂಥದ್ದು ಬಹಳ ಕೊರತೆಯಾಗಿದೆ. ಹಿಂದೂ ಸಮಾಜದ ಸಂಘಟನೆ ಆಗಬೇಕು, ಅದರಲ್ಲಿ ವಿಪ್ರ ಸಮಾಜದ ಸಂಘಟನೆ ಆಗಬೇಕು, ಅದರಲ್ಲಿ ಮಾಧ್ವ ಸಮಾಜದ ಸಂಘಟನೆ ಆಗಬೇಕು. ಹೀಗೆ ಹಂತ ಹಂತವಾಗಿ ಈ ಎಲ್ಲ ಸಂಘಟನೆ ಆದಾಗ ಅದು ನಿಜವಾದ ಹಿಂದೂ ಸಂಘಟನೆ ಅಂತ ಆಗ್ತದೆ. ಪರಧರ್ಮೀಯರು ನಮ್ಮ ಧರ್ಮದ ಮೇಲೆ ಇವತ್ತು ಆಕ್ರಮಣವನ್ನು ಮಾಡುವ ಮೂಲಕ ನಮ್ಮನ್ನು ಒಡೆದಾಡುವ ನೀತಿಯನ್ನು ಮಾಡಿ ನಮ್ಮ ಧರ್ಮಕ್ಕೆ ಚ್ಯುತಿ ತರುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮಲ್ಲಿರುವಂತಹ ಯಾವುದೇ ವೈಷಮ್ಯಗಳಾಗ್ಬೋದು ಅಥವಾ ಇನ್ಯಾವುದೇ ವಿಚಾರಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಸಮಾಜದ ದೃಷ್ಟಿಯಿಂದ ಸಂಘಟಿತರಾಗಲೇಬೇಕಾಗಿರುವಂತಹ ಸನ್ನಿವೇಶ. ಆದ್ದರಿಂದ ಆ ಎಲ್ಲದರ ಹಿನ್ನೆಲೆಯಲ್ಲಿ ಸ್ವಾಮಿಗಳು ತುಂಬ ಸಹೃದಯಿಗಳಾಗಿ, ಉದಾರಿಗಳಾಗಿ ಮತ್ತು ಅವರ ಸರಳತೆ ಇವುಗಳನ್ನೆಲ್ಲವನ್ನು ಅವರು ತೋರಿದ್ದು, ಅದಕ್ಕೆ ನಾವುಗಳು ಕೂಡ ವಿಶೇಷವಾಗಿ ಸ್ಪಂದಿಸಿ ಉಭಯ ಮಠಗಳಲ್ಲಿರ್ತಕ್ಕಂತಹ ಈ ಲೌಕಿಕ ಏನೇನು ತೊಂದರೆಗಳಿದ್ದಾವೆ ಅವುಗಳನ್ನು ಬಹುತೇಕ ಪರಿಹಾರವನ್ನು ಮಾಡಿಕೊಂಡಿದ್ದೇವೆ. ಇನ್ನೂ ಒಂದೆರಡು ಚಿಕ್ಕ ಪುಟ್ಟದ್ದು ಅದು ಕೂಡ ಪರಿಹಾರದ ದಾರಿಯಲ್ಲಿದೆ. ಒಟ್ಟಿನಲ್ಲಿ ಇನ್ನು ಮೇಲೆ ಈ ಉಭಯ ಮಠಗಳ ವ್ಯವಹಾರಗಳು ಹರಿಗುರುಗಳ ಅನುಗ್ರಹದಿಂದ ಯಾವುದೇ ಲೌಕಿಕ ವೇದಿಕೆಗಳಿಗೆ ಬರದೆ ಅದು ಮಾತುಕತೆಗಳಲ್ಲೇ ಇದು ಪರಿಹಾರವಾಗತ್ತೆ ಅನ್ನುವಂತಹ ಭರವಸೆ ನಮಗಿದೆ ಅಂತ ಹೇಳ್ತಾ, ಸ್ವಾಮಿಗಳು ತಮ್ಮ ಗುರುಗಳು ಶಿಷ್ಯಾಜಿಚ್ಛೇತ್ ಪರಾಜಯಂ ಅಂತ ಹೇಳಿದಂತೆ ಶ್ರೀ ಸತ್ಯಪ್ರಮೋದ ತೀರ್ಥರು 50 ವರ್ಷ ಪೂಜಕ ಅನ್ನಂತ 50 ವರ್ಷಗಳ ಕಾಲ ನಿರಂತರವಾಗಿ ಸಂಸ್ಥಾನವನ್ನು ಆಳಿ ಪೂಜಾರಾಧನೆಗಳನ್ನು ಮಾಡಿ ವಿಶೇಷವಾದಂತಹ ತಪಸ್ಸು, ಸಮಾಜದ ಸಂಘಟನೆ, ಧರ್ಮ ಪ್ರಚಾರ ಜೊತೆಗೆ ಮಠವನ್ನು ಗಟ್ಟಿ ಮಾಡಿದರು. ಅದಕ್ಕಿಂತಲೂ ಮಿಗಿಲಾಗಿ ಅವರ ಶಿಷ್ಯರಾಗಿ ಸ್ವಾಮಿಗಳು 50 ಇನ್ನೂ ಜಾಸ್ತಿಯೇ ಅವರು
ಅವರ ಗುರುಗಳನ್ನು ಮೀರಿಸುವ ರೀತಿಯಲ್ಲಿ ಅವರು ಪೀಠದಲ್ಲಿ ಇದ್ದು ವಜ್ರ ಮಹೋತ್ಸವವನ್ನು ಅವರು ಆಚರಿಸಬೇಕು ಅಂತೂ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಈ ಉಭಯ ಮಠಗಳ ಬಾಂಧವ್ಯ ಇದನ್ನು ಕಂಡು ಉಭಯ ಮಠಗಳ ಶಿಷ್ಯ ಭಕ್ತರುಗಳ ಒಂದು ಹರ್ಷ, ಜೊತೆಯಲ್ಲಿ ಮಾಧ್ವ ಸಮಾಜದ ಒಂದು ಸಂತಸ, ಜೊತೆಯಲ್ಲಿ ಹಿಂದೂ ಸಮಾಜದ ಸಂತಸವನ್ನು ನಾವು ಕಂಡು ಅದರಿಂದ ನಾವು ಕೂಡ ಸಂತೋಷವನ್ನು ಪಡೋಣ ಅಂತ ಹೇಳ್ತಾ, ಈ ಸಮಾಗಮಗಳಿಗೆ ಪ್ರತ್ಯೇಕವಾದ ಅರ್ಥಗಳೇನೂ ಇಲ್ಲ. ಇದು ಸಮಾಜದ ಹಿತದೃಷ್ಟಿಯಿಂದ ಒಂದು ಬಾಂಧವ್ಯವನ್ನು, ಸೌಹಾರ್ದವನ್ನು ತೋರಿಸಿ ಅದನ್ನು ನಾವು ಕೇವಲ ತೋರಿಕೆಗಲ್ಲದಲೇ ಮನಸ್ಫೂರ್ತಿಯಾಗಿ ಇದನ್ನು ವ್ಯಕ್ತಪಡಿಸುವಂತಹದ್ದೇ ಈ ಸಮಾವೇಶಗಳ ಒಂದು ಕಾರ್ಯಕ್ರಮ ಉದ್ದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆ ವಿದ್ವಾಂಸರಾದಂಥ ಕಟ್ಟಿಯಾಚಾರ್ಯರು, ಗುತ್ತಲಾಚಾರ್ಯರು, ವಿದ್ಯಾಧೀಶಾಚಾರ್ಯರು, ಇನ್ನು ಮಠದ ಅನೇಕ ಜನ ವಿದ್ವಾಂಸರುಗಳು, ಜೊತೆಗೆ ಮಠದ ಲೌಕಿಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ಶರತ್ಚಂದ್ರ ಅವರು, ರವೀಂದ್ರ ಅವರು, ಗುರುಪ್ರಸಾದ್ ಅವರು ಮತ್ತಿತರರೆಲ್ಲರೂ, ಜೊತೆಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ಇದರ ಹಿನ್ನೆಲೆಯಲ್ಲಿ ಎಲ್ಲರ ಪರಿಶ್ರಮ, ಎಲ್ಲರ ಅಪೇಕ್ಷೆ, ಎಲ್ಲರ ಒಂದು ಕಾಳಜಿ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಅಂತ ಹೇಳ್ತಾ, ನಮ್ಮ ಸ್ವಾಮಿಗಳವರನ್ನು ಸುಬ್ಬರಾಯನ ಕೆರೆಯ ನಮ್ಮ ಶಾಖಾ ಮಠಕ್ಕೆ ರಾಯರ ದರ್ಶನಕ್ಕೆ ಬರಬೇಕು ಅಂತ ನಾವು ಈಗಾಗಲೇ ಮಠದ ಕಡೆಯಿಂದ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದೇವೆ. ನಾವು ದೂರವಾಣಿಯ ಮೂಲಕ ಆಹ್ವಾನಿಸಿದ್ದೇವೆ. ಸಭಾಮುಖವಾಗಿಯೂ ಕೂಡ ಎಲ್ಲರನ್ನೂ ಕೂಡ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ರಾಯರ ಒಂದು ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯತೆಯಿಂದ ಇದು ಮೇಲಿಂದ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಈ ಸಮಾವೇಶಗಳಾಗಿ ಆಯಾ ಪ್ರಾಂತದ ಜನತೆಯ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಅಥವಾ ಪ್ರಶ್ನೆಗಳು ಇದಕ್ಕೆಲ್ಲ ಉತ್ತರವನ್ನು ಸಮಾವೇಶದ ಮೂಲಕವಾಗಿ ನಮ್ಮ ನಡೆ ನುಡಿಗಳ ಮೂಲಕವಾಗಿ ನೀಡೋಣ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ಸನಾತನ ಧರ್ಮ ಇದೆಯೋ ಇಲ್ಲೋ ಅನ್ನುವ ಸಂಶಯ ಇಲ್ಲ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಇದ್ದೇ ಇರ್ತದೆ ಅಂತನ್ನೋದಕ್ಕೆ ಉತ್ತರ ಕೊಡೋದಕ್ಕೆ ಈ ಒಂದು ದೊಡ್ಡದಾದ ಸಮಾಗಮ ಇದು ಕಾರಣವಾಗಲಿ.